ಈಗ ಪ್ರಾಥಮಿಕ ಶಾಲೆಯಲ್ಲಿ ಕುಡಿಯ ನೀರಿನ ಬಗ್ಗೆ ಬಹಳ ಸಮಸ್ಯೆ ಇತ್ತು. ಅದನ್ನು ಕ್ಷೇತ್ರದ MLA ನಾಗೇಂದ್ರ ಅವರಿಗೆ ನಾವು ವಿನಂತಿ ಮಾಡಿಕೊಂಡಾಗ ಅದನ್ನು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಈಗ ಸಣ್ಣ ಮಕ್ಕಳಿಗೆಲ್ಲ ಫಿಲ್ಟರ್ ನೀರು ಕುಡಿಯೋಕ್ಕೆ ವ್ಯವಸ್ಥೆ ಆಗಿದೆ, ಭಾಳ ಚೆನ್ನಾಗಿದೆ. ಈಗ ಮೇಡಮ್ ಅವರು ಬಂದ ಕೂಡ ಅಭಿವೃದ್ಧಿ ಚೆನ್ನಾಗಿ ನಡೀತಾ ಇದೆ. ಹುಡುಗರು ಕೂಡ ಚೆನ್ನಾಗಿ ಓದ್ತಿದ್ದಾರೆ. ಇದೆಲ್ಲ ನಮ್ಮ ರೂಪಂಗುರ ಹೆಮ್ಮೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಎಲ್ಲ ಊರಿನ ಹಿರಿಯ ಮುಖಂಡರು, ಗ್ರಾಮಸ್ಥರು ಎಲ್ಲರ ಸಹಕಾರದಿಂದ ಇವತ್ತು ನಮ್ಮ ಶಾಲೆ ಅಭಿವೃದ್ಧಿ ಹೊಂದ್ತಾ ಇದೆ ಸರ್. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಗ್ರಾಮಸ್ಥರಿಗೂ ನಮ್ಮ ಶಾಲೆ ಪರವಾಗಿ, ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಇಲ್ಲಿ ಭಾಳ ದೂರದಿಂದ ಮಕ್ಕಳು ಬರ್ತಾ ಇದ್ರು. ಬಾಟ್ಲುಗಳು ತಂದಿದ್ದ ನೀರು ಎಷ್ಟೊತ್ತು ಸ್ವಲ್ಪನೇ ಆಗ್ತಿತ್ತು. ಇವಾಗ ನಮ್ಮ ಶಾಲೆಯಲ್ಲೇ ನೀರು ಇರೋದ್ರಿಂದ ನೀರಿನ ಸಮಸ್ಯೆ ಏನೂ ಆಗಲ್ಲ ಸರ್. ಫಿಲ್ಟರ್ ಸರಿ ಹೋಗಿದೆ, ನೀರು ಫಿಲ್ಟರ್ ಆಗ್ತಾ ಇದೆ. ಹಾಗಾಗಿ ನಮ್ಗೇನೋ ಸಮಸ್ಯೆ ಇವಾಗಂತೂ ಸಮಸ್ಯೆ ಇಲ್ಲ. ಹಾಂ ಸರ್, ಎಲ್ಲ ಟೀಚರ್ಸು ನಾವೆಲ್ಲರೂ ಚೆನ್ನಾಗೇ ಪಾಠ ಮಾಡ್ತಿದ್ದೀವಿ. ಸುಸೂತ್ರವಾಗಿ ಬೋಧನೆ ಅಂತ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಈ ರೂಪನಗುಡಿ ಈ ಒಂದು ಪ್ರಾಥಮಿಕ ಶಾಲೆಯಲ್ಲಿ ತುಂಬಾ ದಿನಗಳಿಂದ ಇಲ್ಲಿ ಊರಿಂದ ಈ ಒಂದು ಶಾಲೆಗೆ ಬರೋಕ್ಕೆ ಮಕ್ಕಳಿಗೆ ಕಮ್ಮಿ ಅಂದ್ರೆ ಒಂದು 700ರಿಂದ 1 ಕಿಲೋಮೀಟ್ರು ಹತ್ತತ್ರ ದಾರಿ ಇದೆ. ಇದರಲ್ಲಿ ಜೊತೆಗೆ ಅವರು 1 ಲೀಟ್ರ್ 2 ಲೀಟ್ರ್ ನೀರು ಮನೆಯಿಂದ ತಂದು ಕುಡಿಯುವಂಥ ಪರಿಸ್ಥಿತಿ ಇತ್ತು. ಇದನ್ನು ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗಮನವಹಿಸಿದ್ವಿ. ಇದನ್ನು ಯಾರು ಬಗೆಹರಿಸಿದಂಥ ಸಂದರ್ಭದಲ್ಲಿ ನಮ್ಮ ಈ ಭಾಗದ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದಂಥ ನಾಗೇಂದ್ರಣ್ಣನವರ ಗಮನಕ್ಕೆ ತೆಗೆದುಕೊಂಡು ಹೋಗಿದ್ದೀವಿ. ಗಮನಕ್ಕೆ ತೆಗೆದುಕೊಂಡು ಹೋದಾಗ ಆ ನಾಗೇಂದ್ರಣ್ಣವರ ಗಮನಕ್ಕೆ ಬಿದ್ದಿದ ತಕ್ಷಣವೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಇಲಾಖೆ PDOಗಳಾದಂಥ ಅಮರನಾಥ್ ಶೆಟ್ಟಿಯವರಿಗೂ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ SDMC ಅಧ್ಯಕ್ಷರಿಗೆ ಮತ್ತು ಆಮೇಲೆ HM ಮೇಡಮ್ ಆದಂಥ ಜ್ಯೋತಿ ಮೇಡಮ್ ಅವರ ಗಮನಕ್ಕೆ ತಂದು ಇದನ್ನು ಆದಷ್ಟು ಬೇಗ ಮಕ್ಕಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕಂತಂದೇಳಿ ಆದೇಶವನ್ನು ನಾಗೇಂದ್ರಣ್ಣವರು ಮಾಡಿರ್ತಾರೆ. ಸುಮಾರು ಒಂದು 15-20 ದಿವಸದ ಒಳಗಡೆ ಇದಕ್ಕೆ ಸ್ಪಂದಿಸಿದಂಥ PDO ಮತ್ತು ನೂತನವಾಗಿ ಅಧ್ಯಕ್ಷರಾದಂಥ SDMC ಅಧ್ಯಕ್ಷರಾದಂಥ ರಾಮಾಂಜಿನವರು ಮತ್ತು ನೂತನವಾಗಿ ಇದೇ ವರ್ಷನೇ HM ಆಗಿ ಚಾರ್ಜ್ ತಗೊಂಡಂಥ ಜ್ಯೋತಿ ಮೇಡಮ್ ಅವರು ಇದಕ್ಕೆ ಸ್ಪಂದನೆ ಮಾಡಿ ಮಕ್ಕಳಿಗೆ ಆದಷ್ಟು ಬೇಗ ಈಗ ಬಿಸಿಲುಕಾಲ ಬರ್ತಾ ಇದೆ, ಮಕ್ಕಳಿಗೆ ಆದಷ್ಟು ಬೇಗ ನೀರಿನ ವ್ಯವಸ್ಥೆ ಆಗಬೇಕಂತಂದೇಳಿ ಎಲ್ಲ ರೀತಿಯಿಂದ ಈ ಗ್ರಾಮದ ಹಿರಿಯರ ಸ್ಪಂದನೆಯನ್ನು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳ ಜೊತೆಯನ್ನು ಒಗ್ಗೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಎಲ್ಲರ ಸಹಾಯವನ್ನು ಕೇಳಿಕೊಂಡಂಥ ಜ್ಯೋತಿ ಮೇಡಮ್ ಅವರಿಗೆ ಈ ಮುಖಾಂತರ ಧನ್ಯವಾದಗಳು ತಿಳಿಸ್ತಿದ್ವಿ. ಇದಕ್ಕೆ ಮುಖ್ಯವಾಗಿ ನಮ್ಮ ಹಿರಿಯ ಮುಖಂಡರಾದಂಥ M ಜಯರಾಮಪ್ಪನವರು ಇದೆಲ್ಲದಕ್ಕೂ ಸಹಕಾರವಾಗಿ ಯುವಕರ ಜೊತೆಗೆ ನಾನು ಇದ್ದೀನಿ ಅಂತಂದೇಳಿ ನಮಗೆ ಬೆನ್ನೆಲುಬಾಗಿ ನಿಂತಂಥ ಮಾಜಿ ಮಂಡಲ ಪರಿಷತ್ ಅಧ್ಯಕ್ಷರಾದಂಥ ಜಯರಾಮಪ್ಪನವರಿಗೂ ಈ ಮುಖಾಂತರ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಅಂಜನಣ್ಣನವರು ಕೂಡ ಈ ಮುಖಾಂತರ ಯುವಕರಿಗೆ ಯಾವುದೇ ರೀತಿಯಂಥ ಸಹಾಯಕ್ಕಾಗಲಿ, ಯಾವುದೇ ರೀತಿಯಂಥ ನ್ಯಾಯ ಹೋರಾಟಕ್ಕಾಗಲಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತಂದೇಳಿ ನಮ್ಮ ಬೆನ್ನೆಲುಬಾಗಿ ನಿಂದಿರ್ತಾ ನಮ್ಮದಕ್ಕೆ ಇದಕ್ಕೆ ಎರಡನೇ ಮಾತೇ ಇಲ್ಲ ಅಂತ ಮಾಜಿ ಸದಸ್ಯರಾದಂಥ ಅಂಜನಣ್ಣವ್ರಿಗೂ ಈ ಮುಖಾಂತರ ಧನ್ಯವಾದ ತಿಳಿಸಿದ್ದೀವಿ. ಅದೇ ರೀತಿಯಾಗಿ ಮತ್ತೆ ಇದಕ್ಕೆಲ್ಲ ರೀತಿಯಾಗಿ ಪ್ರೋತ್ಸಾಹ ಮಾಡಿದಂಥ ನಮ್ಮ ಸರ್ಮಸ್ ಅಂತಂದೇಳಿ ಹೆಸರಾದಂಥ ನಾವು ಆತನ ಪ್ರೀತಿಯಿಂದ ಮಾಮ ಅಂತ ಕರಿತೀವಿ. ಅವರು ಜಗನ್ನಾಥ್ ಅವ್ರಿಗೂ, ಶಿವರಾಜ್ ಅವ್ರಿಗೂ, ರಫೀಕ್ ಅವ್ರಿಗೂ, ಮತ್ತು ಅಮ್ಮಾಕ್ಷಲ್ ಅವ್ರಿಗೂ, ಮತ್ತು ಯಶವಂತ್ ಅವ್ರಿಗೂ, ಮತ್ತು ಇಲ್ಲಿ ಬಂದಂಥ ಹನುಮಂತನವ್ರಿಗೂ, ಇಲ್ಲಿ ನಮ್ಮ ಈ ಗ್ರಾಮದಲ್ಲಿ ಯಾವುದೇ ಒಂದು ನೂತನ ಚಲನೆಗೆ ಸಹಕಾರವಾಗಿ ಪೂಜೆಗೆ ನಾನು ಬರ್ತಪ್ಪ ನೀವು ಸಹಕಾರವಾಗಿ ಅಂತಂದೇಳಿ ನಮ್ಮ ಸ್ವಾಮಿಯವರು ಒಬ್ಬರು ನಮಗೆ ಬೆಂಬಲವಾಗಿ ನಮ್ಮ ಸ್ವಾಮಿ ಮತ್ತು ಕಾದು ಇಲ್ಲಿ ಹೆಸರು ಯಾರಾದ್ರೂ ಮರ್ತಿದೆ ಚಂದ್ರಸ್ವಾಮಿ ಅಂತಂದೇಳಿ ಯುವ ಮುಖಂಡರು, ಯುವಕರ ಬಗ್ಗೆ ಬಹಳ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ. ಇವರೆಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಮಕ್ಕಳಿಗೆ ಕುಡಿಯ ನೀರಿನ ವ್ಯವಸ್ಥೆ ಆದ ಶುಭ ಸಂದರ್ಭದಲ್ಲಿ ಇವರೆಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಮತ್ತು ವಿಶೇಷವಾಗಿ ಈ ಭಾಗಕ್ಕೆ ಶಾಸಕರಾದಂಥ ನಾಗೇಂದ್ರಣ್ಣವರಿಗೆ ಇದು ವಿಶೇಷವಾಗಿ ಮತ್ತೆ ಇನ್ನೊಂದು ಸದವರು ಧನ್ಯವಾದವನ್ನು ತಿಳಿಸೋದಕ್ಕೆ ಈ ಮುಖಾಂತರ ತಿಳಿಯಪಡಿಸಿ. ಇದು ಸೂರ್ಯ ನ್ಯೂಸ್ ಕನ್ನಡ.